ಸ್ನೇಹಿತರೆ, SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗ್ದುಮ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಅಧ್ಯಾಯವಾದಂತಹ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಅದರ ಜೊತೆಗೆ ಈ ಘಟಕ ಸಂಬಂಧಿಸಿದಂತೆ ಮಧ್ಯದಲ್ಲಿ ಬರ್ತಕ್ಕಂಥ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಸಹ ಚರ್ಚೆ ಮಾಡೋಣ. ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಂದ್ರೆ ಏನು ತಿಳ್ಕೊಳ್ಳೋಣ. ಅಧ್ಯಾಯ 13 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಅಂದರೆ ಒಂದು ವಾಹಕದ ತಂತಿಯ ಮೂಲಕ, ಅಂದರೆ ತಾಮ್ರದ ತಂತಿಯ ಮೂಲಕ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಅದರ ಸುತ್ತ ಕಾಂತಕ್ಷೇತ್ರ ನಿರ್ಮಾಣ ಆಗ್ತದೆ. ಇದಕ್ಕೆ ಕಾಂತೀಯ ಪರಿಣಾಮ ಅಂತ ಕರೆಯಲಾಗ್ತದೆ. ಅಂದರೆ ಇದರ ಮೂಲಕ ನಮ್ಗೆ ಗೊತ್ತಾಗ್ತದೆ ನಾವು ಕಾಂತದಿಂದ ವಿದ್ಯುತ್ ಶಕ್ತಿಯಿಂದ ಕಾಂತಕ್ಷೇತ್ರವನ್ನು ನಿರ್ಮಾಣ ಮಾಡೋದು. ಅಂದರೆ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಪರಸ್ಪರ ಸಂಬಂಧವನ್ನು ಹೊಂದಿದವು. ಅಂದರೆ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ಅಂದರೆ ಏನು ತಿಳ್ಕೊಳ್ಳೋಣ. ಕಾಂತೀಯ ಬಲರೇಖೆಗಳು ಮತ್ತು ಕಾಂತಕ್ಷೇತ್ರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ನೋಡ್ರಿ. ಒಂದು ದಂಡಕಾಂತಕ್ಕೆ ಸಮೀಪ ಒಂದು ದಿಕ್ಸೂಚಿಯನ್ನು ತಂದಾಗ ಆ ದಿಕ್ಸೂಚಿ ಯಾವಾಗಲೂ ಪಲ್ಲಟ ಹೋಗ್ತದೆ. ಇದ್ರ ಮೂಲಕ ಹೇಳ್ಬೋದು ದಂಡಕಾಂತಕ್ಕೆ ಕಾಂತಕ್ಷೇತ್ರ ಇರ್ತದೆ. ಆಮೇಲೆ ದಂಡಕಾಂತದಲ್ಲಿ ಧ್ರುವಗಳಿರ್ತಾವೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸ್ತಕ್ಕಂಥವು. ಉತ್ತರ ದಿಕ್ಕನ್ನು ಸೂಚಿಸ್ತಕ್ಕಂಥ ತುದಿಯನ್ನು ಉತ್ತರ ಧ್ರುವ ಅಂತ ಕರೆಯಲಾಗ್ತದೆ. ದಕ್ಷಿಣ ದಿಕ್ಕನ್ನು ಸೂಚಿಸ್ತಕ್ಕಂಥ ತುದಿಯನ್ನು ದಕ್ಷಿಣ ಧ್ರುವ ಅಂತ ಕರೆಯಲಾಗ್ತದೆ. ಆಮೇಲೆ ಸಜಾತೀಯ ಧ್ರುವಗಳು ಮತ್ತು ವಿಜಾತೀಯ ಧ್ರುವಗಳು ಅಂದಾಗ, ಸಜಾತೀಯ ಧ್ರುವ ಅಂದರೆ ದಕ್ಷಿಣ ತುದಿ ಅಂದರೆ ದಕ್ಷಿಣ ಧ್ರುವವನ್ನು ಎರಡೂ ಕೂಡಿಸಿದಾಗ ಅವು ವಿಕರ್ಷಣೆ ಹೋಗ್ತಾವೆ. ಅಂದರೆ ಸಜಾತೀಯ ಧ್ರುವಗಳು ವಿಕರ್ಷಣೆ ಆಗ್ತಾವೆ. ಆಮೇಲೆ ದಕ್ಷಿಣ ತುದಿ ಮತ್ತು ಉತ್ತರ ಧ್ರುವ ತುದಿಯನ್ನು ದಂಡಕಾಂತದ ತುದಿಗಳನ್ನು ನಾವು ಜೋಡಿಸಿದಾಗ ಆಕರ್ಷಣೆ ಆಗ್ತವೆ. ಅಂದರೆ ಇದನ್ನು ಹೇಳ್ಬೋದು ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಆಮೇಲೆ ಕಾಂತ ಯಾವಾಗಲೂ ಕಬ್ಬಿಣದಂಥ ರಜಗಳನ್ನು ಯಾವಾಗಲೂ ಆಕರ್ಷಣೆ ಮಾಡ್ತದೆ, ಕಾಂತಕ್ಷೇತ್ರ ಪ್ರಭಾವ ಮಾಡ್ತದೆ. ಅಂದರೆ ಕಾಂತಕ್ಷೇತ್ರ ಅಂದರೆ ಏನು? ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವ ಇರತಕ್ಕಂಥ ಪ್ರದೇಶವನ್ನು ಕಾಂತಕ್ಷೇತ್ರ ಅಂತ ಕರೆಯಲಾಗ್ತದೆ. ಇನ್ನು ದಂಡಕಾಂತದ ಕಾಂತೀಯ ಬಲ ರೇಖೆಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ನೋಡ್ಬೋದು. ಇನ್ನು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆ ಇರ್ತಕ್ಕಂಥ ಈ ಬಲರೇಖೆಗಳು ಅಂದರೆ ಕಾಂತಕ್ಷೇತ್ರ ಹೊಂದಿರೋದು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿರತಕ್ಕಂಥದ್ದು. ಇನ್ನು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ವಿಸ್ತರಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವು. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಡೆಗೆ ಕಾಂತೀಯ ಬಲರೇಖೆ ಇರ್ತಾವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿರ್ತಾವೆ. ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಅಂದರೆ ಒಂದು ನೇರವಾದ ಸರಳ ವಿದ್ಯುತ್ ಮಂಡಲದಲ್ಲಿ ನೇರವಾದ ಒಂದು ತಾಮ್ರ ತಂತಿಯ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅಲ್ಲಿ ದಿಕ್ಸೂಚಿಯನ್ನು ಅದರ ಸಮಾಂತರವಾಗಿ ಜೋಡಿಸಬೇಕಾಗ್ತದೆ. ಆವಾಗ ವಿದ್ಯುತ್ ಪ್ರವಾಹ ದಿಕ್ಕು ಇಲ್ಲಿ ಬದಲಾಗೋದನ್ನು ಗೊತ್ತಾಗ್ತದೆ. ಅಂದರೆ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಪ್ರವಾಹ ದಿಕ್ಕಿಗೆ ಲಂಬವಾಗಿರ್ತದೆ ಅನ್ನೋದು ಇದರ ಮೂಲಕ ನಮಗೆ ಗೊತ್ತಾಗ್ತದೆ. ಅಂದರೆ ನೇರವಾದ ವಾಹಕದ ಮೂಲಕ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಅದ್ರ ಸುತ್ತ ಕಾಂತಕ್ಷೇತ್ರ ಯಾವ ರೀತಿ ಇರ್ತದೆ ಅಂದಾಗ ಅದ್ರ ಸುತ್ತ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ವೃತ್ತಗಳ ಬಾಣಗಳು ಬಲರೇಖೆಯ ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ಇಲ್ಲಿ ಚಿತ್ರವನ್ನು ನೋಡಿದಾಗ ಒಂದು ನೇರವಾದ ವಾಹಕದ ಮೂಲಕ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಅಲ್ಲಿ ವಿದ್ಯುತ್ ಪ್ರವಾಹ ಹೆಂಗಿರ್ತದೆ ಏಕಕೇಂದ್ರೀಯ ಇರ್ತಕ್ಕಂಥದ್ದು. ಇಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾದಂಗೆ ವಿಚಲನೆ ಕೂಡ ಏನಾಗ್ತದೆ ಹೆಚ್ಚಾಗ್ತದೆ. ತಂತಿಯ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ನಿಷ್ಠ ಬಿಂದುವಿನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಕಾಂತೀಯ ಕ್ಷೇತ್ರವು ಸಹ ಪ್ರಮಾಣ ಹೆಚ್ಚಾಗ್ತದೆ. ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವ ಕಾಂತಕ್ಷೇತ್ರ ವಾಹಕದಿಂದ ದೂರ ಹೆಚ್ಚಾದಂತೆಲ್ಲ ಕಡಿಮೆ ಆಗುತ್ತಾ ಹೋಗ್ತದೆ. ಈ ಆಧಾರ ಮೇಲೆ ಒಂದು ಬಲಗೈ ಹೆಬ್ಬೆರಳು ನಿಯಮವನ್ನು ಹೇಳ್ತಾರೆ. ಅಂದರೆ ಬಲಗೈ ಹೆಬ್ಬೆರಳು ನಿಯಮ ಏನು ಹೇಳ್ತಂದ್ರೆ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆ ದಿಕ್ಕಿನಲ್ಲಿ ವಾಹಕ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರ್ತಾವೆ. ಇದನ್ನು
ಬಲಗೈ ಹೆಬ್ಬೆರಳು ನಿಯಮ ಅಂತ ಕರೆಯಲಾಗ್ತದೆ. ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗ್ತದೆ. ವಾಹಕದ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರ ಆಗ್ತದೆ. ಇನ್ನು ಸುರುಳಿ n ಸುತ್ತುಗಳನ್ನು ಹೊಂದಿದರೆ ಅದರ ಕಾಂತಕ್ಷೇತ್ರ ಸುರುಳಿಯ ಒಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ n ರಷ್ಟು ಅಧಿಕವಾಗಿ ಇರ್ತದೆ. ಇನ್ನು ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಹಂಗಾರೆ ಸೊಲೆನಾಯ್ಡ್ ಅಂದರೆ ಏನು? ಅವಾಹಕದ ಹೊದಿಕೆ ಅಂದರೆ ಇನ್ಸುಲೇಟೆಡ್ ಮಾಡಿದ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರ್ತಕ್ಕಂಥ ಸಿಲಿಂಡರ್ ಆಕಾರದ ರಚನೆಯನ್ನು ನಾವು ಸೊಲೆನಾಯ್ಡ್ ಅಂತ ಕರೆಯಲಾಗ್ತದೆ. ಸೊಲೆನಾಯ್ಡ್ನ ಒಂದು ತುದಿಯು ಕಾಂತಕ್ಷೇತ್ರದ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಸೊಲೆನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮನಾಗಿರ್ತದೆ. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತು ಮೆದು ಕಬ್ಬಿಣದ ತುಂಡನ್ನು ಇರಿಸಿದಾಗ ಕಾಂತವನ್ನಾಗಿಸಲು ಉಪಯೋಗಿಸಬಹುದು. ಈ ರೀತಿ ಉಂಟಾದ ಕಾಂತವನ್ನು ವಿದ್ಯುತ್ ಕಾಂತ ಅಂತ ಕರೆಯಲಾಗ್ತದೆ. ಇನ್ನು ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ. ವಿದ್ಯುತ್ ಪ್ರವಾಹವಿರುವ ವಾಹಕದ ತಂತಿಯ ಸುತ್ತ ಯಾವಾಗಲೂ ಕಾಂತಕ್ಷೇತ್ರ ಇರ್ತದೆ. ಕಾಂತಕ್ಷೇತ್ರ ವಾಹಕಕ್ಕೆ ಹೊಂದಿಕೊಂಡ ಕಾಂತದ ಮೇಲೆ ಬಲವನ್ನು ಪ್ರಯೋಗಿಸುತ್ತದೆ. ಕಾಂತವೂ ಸಹ ವಿದ್ಯುತ್ ಪ್ರವಾಹ ಇರುವ ವಾಹಕದ ಮೇಲೆ ಸಮ ಮತ್ತು ವಿರುದ್ಧವಾದ ಬಲವನ್ನು ಪ್ರಯೋಗ ಮಾಡ್ತದೆ. ಈ ಪ್ರಯೋಗದ ಮೂಲಕ ನಾವು ತಿಳ್ಕೊಬೋದು. ಇನ್ನು ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂ ಸಲಾಕೆಯನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಹಾಗೂ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ವ್ಯತಿರಿಕ್ತಗೊಳಿಸಿದಾಗ ಅದರ ರಿವರ್ಸ್ ಜೋಡಿಸಿದಾಗ ಬಲದ ದಿಕ್ಕು ಸಹ ವ್ಯತಿರಿಕ್ತ ಆಗ್ತದೆ. ಕಾಂತಕ್ಷೇತ್ರದ ದಿಕ್ಕು ಕಾಂತದ ಎರಡು ಧ್ರುವಗಳನ್ನು ಅದಲು ಬದಲು ಮಾಡಿ ವಿದ್ಯುತ್ ಪ್ರವಾಹವನ್ನು ಸಲಾಕೆಯ ಮೇಲೆ ವರ್ತಿಸುತ್ತಿರತಕ್ಕಂಥ ಬಲದ ದಿಕ್ಕು ಹಿಮ್ಮುಖವಾಗುವುದು. ವಾಹಕದ ಮೇಲೆ ವರ್ತಿಸುವ ಬಲ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತದ ದಿಕ್ಕನ್ನು ಅವಲಂಬಿಸಿರ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಸಲಾಕೆ ಸ್ಥಾನಪಲ್ಲಟ ಗರಿಷ್ಠವಾಗಿ ಇರತಕ್ಕಂಥದ್ದು. ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ಫ್ಲೆಮಿಂಗ್ನ ಎಡಗೈ ನಿಯಮ ಸೂಚಿಸ್ತಕ್ಕಂಥದ್ದು ಇಲ್ಲಿ ನೋಡಬಹುದು. ವಿದ್ಯುತ್ ಮೋಟಾರ್, ವಿದ್ಯುತ್ ಜನರೇಟರ್, ಧ್ವನಿವರ್ಧಕ ಯಂತ್ರಗಳು, ಮೈಕ್ರೋಫೋನ್ಗಳು, ವಿದ್ಯುತ್ ಮಾಪನ ಯಂತ್ರಗಳೆಲ್ಲ ಫ್ಲೆಮಿಂಗ್ನ ಎಡಗೈ ನಿಯಮ ಮೇಲೆ ಕಾರ್ಯನಿರ್ವಹಿಸ್ತಕ್ಕಂಥವು. ಇನ್ನು ವಿದ್ಯುತ್ ಮೋಟಾರ್ ಅಂದರೆ ಏನು? ವಿದ್ಯುತ್ ಮೋಟಾರ್ ಅಂದರೆ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನವೇ ವಿದ್ಯುತ್ ಮೋಟಾರ್. ಎಲೆಕ್ಟ್ರಿಕ್ ಮೋಟಾರ್ಗಳನ್ನು ವಿದ್ಯುತ್ ಫ್ಯಾನ್, ರೆಫ್ರಿಜರೇಟರ್ಗಳು, ಮಿಕ್ಸರ್ಗಳು, ಬಟ್ಟೆ ತೊಳಿತಕ್ಕಂಥ ಯಂತ್ರ, ಕಂಪ್ಯೂಟರ್, MP3 ಸಾಧನಗಳಲ್ಲಿ ಪ್ರಮುಖ ಘಟಕವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ಇನ್ನು ವಿದ್ಯುತ್ ಮೋಟಾರ್ನ ರಚನೆ ಯಾವ ರೀತಿ ಇರ್ತದೆ ನೋಡ್ಬೋದು. ಮೃದುವಾದ ಕಬ್ಬಿಣದ ಮೇಲೆ ತಂತಿಯ ಸುರುಳಿಯನ್ನು ಸುತ್ತುವುದು. ಸುರುಳಿಗಳನ್ನು ಒಳಗೊಂಡ ಈ ರಚನೆಯನ್ನು ಆರ್ಮೇಚರ್ ಅಂದರೆ ಇಲ್ಲಿ ABCD ಇನ್ಸುಲೇಟೆಡ್ ಮಾಡಿದ ತಾಮ್ರ ತಂತಿಯ ಸುರುಳಿ, ಅದಕ್ಕೆ ಆರ್ಮೇಚರ್ ಅಂತ ಕರೆಯಲಾಗ್ತದೆ. ಆರ್ಮೇಚರ್ನ ಎರಡು ತುದಿಗಳನ್ನು ನಾವು AB ಎಂದು ಕರೆಯಲ್ಪಡ್ತಕ್ಕಂಥ ಎರಡು ಇಂಗಾಲದ ಕುಂಚಗಳಿಗೆ ಜೋಡಿಸಲಾಗ್ತಕ್ಕಂಥದ್ದು. ಯಾಕಂದರೆ ವಿದ್ಯುತ್ ಮೋಟಾರ್ ಒಂದು ಅವಾಹಕದ ಲೇಪನವಿರತಕ್ಕಂಥ ತಾಮ್ರ ತಂತಿ ಆಯತಾಕಾರ ಸುರುಳಿ ABC ಅನ್ನು ಹೊಂದಿರತಕ್ಕಂಥದ್ದು. ಅಯಸ್ಕಾಂತದ ಎರಡು ಧ್ರುವಗಳ ನಡುವೆ ಸುರುಳಿ ಇರಿಸಲಾಗಿರ್ತದೆ. ಸುರುಳಿಯ AB ಮತ್ತು CDಗಳ ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿರ್ತಕ್ಕಂಥದ್ದು. ಸುರುಳಿಯ ತುದಿಗಳನ್ನು ಎರಡು ಒಡಕು ಉಂಗುರಗಳು P ಮತ್ತು Qಗಳಿಗೆ ಜೋಡಿಸಲಾಗಿರ್ತದೆ. ಒಡಕು ಉಂಗುರ P ಮತ್ತು Qಗಳ ತುದಿಗಳು ಅನುಕ್ರಮವಾಗಿ ವಾಹಕದ ಕುಂಚ XYಗಳನ್ನು ಸ್ಪರ್ಶಿಸುತ್ತದೆ. ಸುರುಳಿ ABCDಯಲ್ಲಿನ ವಿದ್ಯುತ್ ಪ್ರವಾಹದ ವಿದ್ಯುತ್ ಕೋಶದಿಂದ ಪ್ರವೇಶಿಸಿ ಒಂದು ಬಾಹು ABಯಲ್ಲಿ ವಿದ್ಯುತ್ A ಯಿಂದ Bಗೆ ಹರಿಯುತ್ತದೆ. CD ಬಾಹುವಿನಲ್ಲಿ C ಯಿಂದ Dಗೆ ಹರಿಯತಕ್ಕಂಥದ್ದು.
ಸುಳಿಯ ಒಂದು ಬಾಹು ಎಬಿಯ ಮೇಲೆ ಕಾರ್ಯನಿರ್ವಹಿಸುವ ಬಲ. ಸುಳಿ ABCD ಕೆಳಗೆ ತಳ್ಳುತ್ತದೆ, ಆದರೆ ಬಾಹು CDಯ ಮೇಲೆ ಉಂಟಾಗ್ತಕ್ಕಂಥ ಬಲವು ಅದನ್ನು ಮೇಲಕ್ಕೆ ತಳ್ಳುತ್ತದೆ. ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಿಮ್ಮುಖಗೊಳಿಸ್ತಕ್ಕಂಥ ಸಾಧನವನ್ನು ದಿಕ್ ಪರಿವರ್ತಕ ಅಂತ ಕರೆಯಲಾಗ್ತದೆ. ವಿದ್ಯುತ್ ಮೋಟಾರ್ನಲ್ಲಿ ಒಳಕುಂಗುರಗಳು ದಿಕ್ ಪರಿವರ್ತಕವಾಗಿ ಯಾವಾಗಲೂ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕು ಹಿಮ್ಮುಖವಾಗುವುದು. ಇದು ಸುರುಳಿ ಮತ್ತು ದಂಡಕಾಂತದ ನಿರಂತರ ಸುತ್ತುವಿಕೆಗೆ ಕಾರಣವಾಗ್ತದೆ. ಇನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ. ವಿದ್ಯುತ್ ಪ್ರವಾಹ ಹೊಂದುವ ಒಂದು ವಾಹಕದ ತಂತಿಯನ್ನು ಕಾಂತ ಕ್ಷೇತ್ರಕ್ಕೆ ದಲ್ಲಿ ಲಂಬವಾಗಿರುವಂತೆ ಇರಿಸಿದಾಗ ಬಲವನ್ನು ಅನುಭವಿಸುತ್ತದೆ. ಗ್ಯಾಲೋಮೀಟರ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯಲ್ಲಿ ಕಂಡುಹಿಡಿಯತಕ್ಕಂಥ ಒಂದು ಸಾಧನ. ಸುರುಳಿಗೆ ಹೊಂದಿಕೊಂಡಿರುವ ಕಾಂತದ ಚಲನೆಯು ಪ್ರೇರಿತ ವಿಭವಾಂತರವನ್ನು ಉತ್ಪತ್ತಿ ಮಾಡ್ತದೆ. ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತದೆ. ಇಲ್ಲಿ ಚಿತ್ರದಲ್ಲಿರುವಂತೆ ಸುರುಳಿ ಒಂದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದರೆ ಸುರುಳಿ 2ರಲ್ಲಿ ವಿಭವಾಂತರ ಪ್ರೇರೇಪಿತ ಆಗ್ತದೆ. ಇನ್ನು ಸುರುಳಿ 1ನ್ನು ಪ್ರಾಥಮಿಕ ಸುರುಳಿ ಅಂತ ಕರೆಯಲಾಗ್ತದೆ. ಸುರುಳಿ 2ನ್ನು ಸೆಕೆಂಡರಿ ಸುರುಳಿ ಅಂತ ಕರೆಯಲಾಗ್ತದೆ. ಇನ್ನು ಮೊದಲನೆಯ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದಂತೆ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕಾಂತಕ್ಷೇತ್ರ ಬದಲಾವಣೆ ಆಗ್ತದೆ. ಹೀಗಾಗಿ ಸೆಕೆಂಡರಿ ಸುರುಳಿಯಲ್ಲಿ ಸುತ್ತಿನ ಕಾಂತೀಯ ಬಲರೇಖೆಗಳಲ್ಲಿ ಬದಲಾವಣೆ ಉಂಟಾಗ್ತದೆ. ಕಾಂತೀಯ ಬಲರೇಖೆಯಲ್ಲಿ ಉಂಟಾದ ಬದಲಾವಣೆ ಅದರಲ್ಲಿನ ಪ್ರೇರಿತ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗಿರ್ತದೆ. ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿತ ಆಗ್ತದೆ. ಈ ಪ್ರಕ್ರಿಯೆಯನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೆಯಲಾಗ್ತದೆ. ಇನ್ನು ನೆಕ್ಸ್ಟು ಎಲೆಕ್ಟ್ರಿಕಲ್ ಜನರೇಟರ್, ವಿದ್ಯುಜ್ಜನಕ. ವಿದ್ಯುಜ್ಜನಕದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಯಾಂತ್ರಿಕ ಶಕ್ತಿಯ ಸಹಾಯದಿಂದ ಅದು ತಿರುಗಿಸ್ತದೆ. ಒಂದು ವಿದ್ಯುಜ್ಜನಕವು ತಿರುಗುವ ಆಯತಾಕಾರದ ಸುರುಳಿ ABCDಯನ್ನು ಸ್ಥಿರ ಕಾಂತದ 2 ಧ್ರುವಗಳಲ್ಲಿ ಇರಿಸಲಾಗಿರ್ತದೆ. ಸುರುಳಿಯ 2 ತುದಿಗಳನ್ನು 2 ಉಂಗುರ R1 R2ಗೆ ಜೋಡಿಸಲಾಗ್ತದೆ. 2 ಸ್ಥಿರವಾದ ವಾಹಕದ ಕುಂಚಗಳಾದಂತಹ B1 ಮತ್ತು B2ಗಳನ್ನು ಪ್ರತ್ಯೇಕವಾಗಿ R1 R2ಗಳ ಮೇಲೆ ಕ್ರಮವಾಗಿ ಸಂಪರ್ಕಿಸಲಾಗುತ್ತದೆ. 2 ಉಂಗುರಗಳಾದ R1 ಮತ್ತು R2ಗಳನ್ನು ಆಂತರಿಕ ದಂಡಕ್ಕೆ ಜೋಡಿಸಲಾಗಿರ್ತದೆ. ಪ್ರೇರಿತ ವಿದ್ಯುತ್ ಪ್ರವಾಹ ABCD ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಪ್ರತಿ ಸುರುಳಿಯಲ್ಲಿ ಪ್ರೇರಿತಗೊಂಡಂತಹ ವಿದ್ಯುತ್ ಪ್ರವಾಹ ಸುರುಳಿಯಲ್ಲಿನ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತದೆ. ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ B2ನಿಂದ B1 ಕಡೆಗೆ ಪ್ರವಹಿಸುತ್ತದೆ. ಅರ್ಧ ಸುತ್ತಿನ ನಂತರ ಬಾಹು CDಯ ಮೇಲ್ಮುಖವಾಗಿ ಮತ್ತು ಬಾಹು ABಯ ಕೆಳಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ಈ ಪರಿಣಾಮದಿಂದ 2 ಬಾಹುಗಳಲ್ಲಿನ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಸಹ ಬದಲಾವಣೆ ಆಗ್ತದೆ. ಪ್ರೇರಿತ ವಿದ್ಯುತ್ ಪ್ರವಾಹವು DCBA ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಈಗ ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ B1ನಿಂದ B2 ಕಡೆಗೆ ಪ್ರವಹಿಸುತ್ತದೆ. ವಿದ್ಯುತ್ ಪ್ರವಾಹವು ಸಮಯದ ಸಮಕಾಲಾವಧಿಗಳ ನಂತರ ತನ್ನ ದಿಕ್ಕನ್ನು ಬದಲಿಸಿಕೊಳ್ಳುತ್ತದೆ. ಇದರಿಂದ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರೆಯಲಾಗ್ತದೆ. ಈ ಸಾಧನವನ್ನು ಪರ್ಯಾಯ ವಿದ್ಯುಜ್ಜನಕ AC ಜನರೇಟರ್ ಅಂತ ಕರೆಯಲಾಗ್ತದೆ. ನೇರ ವಿದ್ಯುತ್ ಪ್ರವಾಹವನ್ನು ಪಡೆಯಲು ಒಳಕುಂಗುರವು ಒಂದು ದಿಕ್ ಪರಿವರ್ತಕವನ್ನು ಉಪಯೋಗಿಸಬೇಕಾಗ್ತದೆ. ಈ ರೀತಿಯ ವಿದ್ಯುಜ್ಜನಕ ನೇರ ವಿದ್ಯುಜ್ಜನಕ ಅಂತ ಕರೆಯಲಾಗ್ತದೆ. ಪರ್ಯಾಯ ವಿದ್ಯುತ್ ಪ್ರವಾಹ ಪ್ರತಿ 1 ನ್ಯಾನೊಸೆಕೆಂಡ್ಗಳಲ್ಲಿ ತನ್ನ ದಿಕ್ಕನ್ನು ಬದಲಿಸಿಕೊಳ್ಳುತ್ತದೆ. ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿಯು 50 ಹರ್ಟ್ಜ್ ಆಗ್ಯದ. ಗೃಹ ಬಳಕೆಯ ವಿದ್ಯುತ್ ಮಂಡಲ. ಮನೆಗಳಲ್ಲಿ ಮುಖ್ಯ ವಿದ್ಯುತ್ ಪೂರೈಕೆಯ ತಂತಿಗಳಲ್ಲಿ ಕೆಂಪು ಅವಾಹಕ ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿಯನ್ನು ಸಜೀವ ತಂತಿ ಅಂತ ಕರೆಯಲಾಗ್ತದೆ. ಕಪ್ಪು ಅವಾಹಕದ ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿಯನ್ನು ಟರಸ್ ತಂತಿ ಅಂತ ಕರೆಯಲಾಗ್ತದೆ. ಈ 2 ತಂತಿಗಳ ನಡುವಿನ ವಿಭವಾಂತರ 220 ವೋಲ್ಟೇಜ್ ಆಗಿರ್ತದೆ. ಮೀಟರ್ ಬೋರ್ಡ್ನಲ್ಲಿ ಈ ತಂತಿಗಳ ಮುಖ್ಯ ಫ್ಯೂಸ್ನ ಮೂಲಕ ಹಾಯ್ದು ವಿದ್ಯುತ್ ಮೀಟರ್ನ ಪ್ರವೇಶ ಮಾಡ್ತವೆ. 15 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಜರ್ಗಳು, ಕೂಲರ್ಗಳು, ತಂಪುಕಾರಕ ಬಳಸಲಾಗ್ತದೆ. ಹಸಿರು ಅವಾಹಕದ ಹೊದಿಕೆಯನ್ನು ಹೊಂದಿರುವ ಭೂಸಂಪರ್ಕ ತಂತಿಯನ್ನು ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗ್ತದೆ. ಉದಾಹರಣೆಗೆ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್, ಮೇಜಿನ ಮೇಲೆ ವಿದ್ಯುತ್ ಪಂಖ, ರೆಫ್ರಿಜರೇಟರ್ ಇತ್ಯಾದಿ. ವಿದ್ಯುತ್ ಉಪಕರಣಗಳಲ್ಲಿ ಅವುಗಳ ಲೋಹದ ಮೇಲ್ಮೈ ಭೂಸಂಪರ್ಕ ತಂತಿಯನ್ನು ಜೋಡಿಸಲಾಗ್ತದೆ.
ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟುಮಾಡ್ತದೆ. ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತಗಳಾಗಲ್ಲ. ಗೃಹ ಬಳಕೆಯ ವಿದ್ಯುತ್ ಪ್ರತ್ಯೇಕ ಮಂಡಲದಲ್ಲಿ ವಿವಿಧ ವಿದ್ಯುತ್ ಉಪಕರಣಗಳನ್ನು ಸಜೀವ ಮತ್ತು ತಟಸ್ಥ ತಂತಿಗಳ ನಡುವೆ ಜೋಡಿಸಲಾಗಿರುತ್ತದೆ. ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳ ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗಿರುತ್ತದೆ. ವಿದ್ಯುತ್ ಮಂಡಲದಲ್ಲಿನ ಫ್ಯೂಸ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ತಂತಿಗಳ ಮೇಲಿನ ಅವಾಹಕದ ಹೊದಿಕೆ ಹಾನಿಗೊಳಗಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಥಟ್ಟನೆ ಬಹಳ ಹೆಚ್ಚಾಗಿ ಬಿಡುತ್ತದೆ. ಅದನ್ನು ಹೃಸ್ವ ಮಂಡಲ ಅಂತ ಕರೆಯಲಾಗ್ತದೆ. ಫ್ಯೂಸ್ನಲ್ಲಿ ಜರುಗುವ ಜೌಲ್ನ ತಾಪನದಿಂದ ಫ್ಯೂಸ್ ಕರಗಿ ಅದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದಲೂ ಓವರ್ಲೋಡ್ ಉಂಟಾಗಬಹುದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಅಭ್ಯಾಸದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ದಂಡಕಾಂತವೊಂದರ ಬಳಿ ತಂದ ದಿಕ್ಸೂಚಿಯು ಏಕೆ ಪಲ್ಲಟಗೊಳ್ಳುತ್ತದೆ? ದಿಕ್ಸೂಚಿಯನ್ನು ಸಣ್ಣ ದಂಡಕಾಂತದಿಂದ ವರ್ತಿಸುತ್ತದೆ. ದಂಡಕಾಂತವನ್ನು ದಿಕ್ಸೂಚಿಯು ಸಮೀಪಕ್ಕೆ ತಂದಾಗ ಅದರ ಕಾಂತಕ್ಷೇತ್ರವು ದಂಡಕಾಂತದ ಕಾಂತಕ್ಷೇತ್ರದ ಜೊತೆಗೆ ಪ್ರತಿವರ್ತಿಸುತ್ತದೆ. ಆದ್ದರಿಂದ ದಿಕ್ಸೂಚಿಯನ್ನು ದಂಡಕಾಂತದ ಬಳಿ ತಂದಾಗ ಅದು ಪಲ್ಲಟಗೊಳ್ಳುತ್ತದೆ. ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಎಳೆಯಿರಿ. ಈ ರೀತಿ ಬರ್ತದೆ. ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳ ಗುಣಗಳನ್ನು ಪಟ್ಟಿ ಮಾಡಿರಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗುತ್ತವೆ. ಅವು ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಕಾಂತದ ಬಲಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಇರ್ತವೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಒಂದು ವೇಳೆ ಕಾಂತೀಯ ಬಲರೇಖೆಗಳು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶನಗೊಳ್ಳುತ್ತದೆ. ಇದು ಸಾಧ್ಯವಿಲ್ಲ. ಇನ್ನು 5ನೇ ಪ್ರಶ್ನೆಗೆ ಇರತಕ್ಕಂಥ ಸರಿಯಾದ ಉತ್ತರ ಮೇಜಿನ ಸಮತಲದ ಮೇಲಿರುವ ಒಂದು ವೃತ್ತಾಕಾರದ ವಾಹಕ ಸುರುಳಿಯನ್ನು ಪರಿಗಣಿಸಿ. ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರದಕ್ಷಿಣಾಕಾರವಾಗಿ ಪ್ರವಹಿಸುವಂತಿರಲಿ. ಬಲಗೈ ನಿಯಮ ಅನ್ವಯಿಸಿ ಸುರುಳಿಯ ಬಲಭಾಗ ಮತ್ತು ಹೊರಭಾಗದಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯಿರಿ. ಈ ಸರಿಯಾದ ಉತ್ತರಗಳನ್ನು ವಿದ್ಯಾರ್ಥಿಗಳಲ್ಲಿ ನೋಡಿಕೊಳ್ಬೋದು. ಇನ್ನು 6ನೇ ಪ್ರಶ್ನೆ, ಕೊಟ್ಟಿರುವ ಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪವಾಗಿದೆ. ಇದನ್ನು ಪ್ರತಿನಿಧಿಸುವ ಚಿತ್ರವನ್ನು ಬರೆಯಿರಿ ಅಂತದ. ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಇಲ್ಲಿ ವಿದ್ಯುತ್ ಪ್ರವಾಹ ಉದ್ದನೆಯ ಸೊಲೆನಾಯ್ಡ್ನ ಒಳಭಾಗದ ಕಾಂತಕ್ಷೇತ್ರ. ಇಲ್ಲಿ ಆಪ್ಷನ್ ಡಿ ಕರೆಕ್ಟು. ಎಲ್ಲ ಬಿಂದುಗಳು ಸಮನಾಗಿರ್ತದೆ. ಒಂದು ಪ್ರೋಟಾನ್ ಕಾಂತಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಚಲಿಸುವಾಗ ಈ ಕೆಳಗಿನ ಯಾವ ಗುಣವು ಬದಲಾಗ್ತದೆ? ವೇಗ, ಸಂವೇಗ ಎರಡೂ ಬದಲಾವಣೆ ಆಗ್ತದೆ. 9ನೇದು, ಸಲಾಕೆ ಎಬಿಯ ಸ್ಥಾನಪಲ್ಲಟವು ಯಾವಾಗಲೂ ಬಾಧಿತವಾಗುವುದು ಎಂಬುದು ಸೂಚಿಸಿ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮ ತಿಳಿಸಿ. ವಿದ್ಯುತ್ ಮೋಟಾರ್ನ ತತ್ವವನ್ನು ತಿಳಿಸಿ. ಸರಿಯಾದ ಉತ್ತರ 13ನೇ ಪ್ರಶ್ನೆ, ವಿದ್ಯುತ್ ಮೋಟಾರ್ನಲ್ಲಿರುವ ಅಡಕುಂಗುರಗಳ ಪಾತ್ರವೇನು? ಅಡಕುಂಗುರಗಳು ದಿಕ್ಪರಿವರ್ತಕವಾಗಿ ಕಾರ್ಯನಿರ್ವಹಿಸ್ತವೆ. ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳು ವಿವರಿಸಿ.